ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇದು ಬೋಸಲ್ಲಿ ಏನೋ ತುಂಬಿಟ್ಟಿದ್ದಾರೆ ಅಂತ ಅನ್ಕೋತಿದ್ದೀರಾ. ನೋಡಿ, ದಾಲ್ ಬೇಯಿಸಿರೋದಿದು. ಇದನ್ನು ಫಸ್ಟು ಕುಕ್ಕರಲ್ಲಿ ನೋಡಿ, ಇದರಲ್ಲಿ ಒಂದು ಬೌಲು ಬೇಳೆ ಮತ್ತು 4 ಟೊಮೊಟೊ, 2 ಈರುಳ್ಳಿನ ಕಟ್ ಮಾಡಾಕಿ ಅದನ್ನು ಚೆನ್ನಾಗಿ ಕೂಗಿಸಿ ಮಸ್ತು ಸೋಸಿಟ್ಕೊಂಡಿದ್ದೀನಿ. ಕರೆಂಟ್ ಇಲ್ಲದೆ ಇದ್ದಾಗ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಸಾಂಬಾರಿದು. ಈಗ ಇದನ್ನು ಒಗ್ಗರಣೆ ಮಾಡಿದ್ರೆ ಸಾಂಬಾರು ರೆಡಿ. ಒಗ್ಗರಣೆ ಮಾಡೋಣ ಬನ್ನಿ. ಆಯಿಲ್ ಕಾಯಕ್ಕಿಟ್ಟಿದೆ, ಸಾಸಿವೆ ಹಾಕೋಣ. ಕರಿಬೇವು, ಜೀರಿಗೆ ಸ್ವಲ್ಪ, ಮತ್ತು ಇದು LG ಹಿಂಗು ಸ್ವಲ್ಪ ಹಾಕೊಳ್ಳೋಣ. ಹಿಂಗೆ ಹಾಕೋದೇನಕ್ಕೆ ಅಂದರೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಸಾಕಿಷ್ಟು. ಬೇಯಿಸಿಟ್ಕೊಂಡಿದ್ನಲ್ಲ ಬೇಳೆ ಬೇಯಿಸುವಾಗ ಉಪ್ಪು ಹಾಕಿರಲಿಲ್ಲ, ಇವಾಗ ಉಪ್ಪು ಹಾಕೊಳ್ಳೋಣ. ಒಂದು ಕುದಿ ಬರಲಿ. ಇದು ಮರಳ್ತಾ ಇದೆ ನೋಡಿ. ಇವಾಗ ತೆಂಗಿನಕಾಯಿ ಹಾಕೊಬಿಡೋಣ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಸಿಂಪಲ್ ಆದ ಸೂಪರ್ ಆದ ಟೇಸ್ಟಿಯಾದ ದಾಲ್ ರೆಡಿ. ಮುದ್ದೆನೂ ತಿನ್ಬೋದು ಇದರಲ್ಲಿ, ಸೂಪರಾಗಿರುತ್ತೆ. ನಾನು ಐಟಮ್ ಹಾಕುವಾಗ ಒಂದನ್ನು ಹೇಳೋದನ್ನು ಮರ್ತುಬಿಟ್ಟಿದ್ದೆ. ನಾನೇನು ಮಾಡ್ತೀನಿ ಅಂದರೆ ಹಸಿಮೆಣಸಿನ್ಕಾಯಿ ಹಾಕಿಲ್ಲ ಇದಕ್ಕೆ. ಒಂದೇ ಒಂದು ಸ್ಪೂನಷ್ಟು ತರಕಾರಿ ಸಾಂಬಾರು ಪುಡಿ ಹಾಕಿದ್ದೀನಿ ನಾನು. ಟೊಮೊಟೊ ಹಣ್ಣು ಮತ್ತು ಬೇಳೆ ಇದೆಲ್ಲ ಬೇಯಕ್ಕಿಡ್ತೀನಲ್ಲ, ಅದಕ್ಕೆ ಒಂದೇ ಒಂದು ಸ್ಪೂನು ತರಕಾರಿ ಸಾಂಬಾರು ಪುಡಿ ಹಾಕಿದ್ದೀನಿ. ಸೂಪರಾದ ಟೇಸ್ಟಿಯಾದ ದಾಲ್ ರೆಡಿ. ಸಿಂಪಲ್ ಆದಂಥ ದಾಲ್ ರೆಡಿ ಆಗಿದೆ ನೋಡಿ. ಎಂಥವರಾದರೂ ಈಸಿಯಾಗಿ ಮಾಡ್ಕೋಬೋದು. ಕರೆಂಟ್ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳುವಂಗೆ ಇಲ್ಲ. ನಾನು ತೋರಿಸಿರೋ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸೂಪರಾದಂಥ ದಾಲ್ ರೆಡಿ.